ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತು ಮಲ್ಲಮ್ಮನ ಬೆಳವಡಿಯಲ್ಲಿ ಶ್ರೀಯುತ ಕೃಷ್ಣಾಜಿ ಕಂಡೋಜಿ ಅವರು ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಅವರ ಹೊಲದಾಗ ಅದೇವಿ ಇವತ್ತು. ನಮಸ್ಕಾರಣ್ಣ. ನಮಸ್ಕಾರ. ಹೋದ ವರ್ಷನೂ ನೀವು ನಮ್ಮ ಯುವ ಮಾರ್ಟಿನ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ರಿ. ಹೌದು. ಈ ವರ್ಷನೂ ಯೂಸ್ ಮಾಡಿದಿರಿ. ಹೆಂಗೆ ಅನಿಸ್ತದೆ ನಿಮ್ಗೆ? ಇದು ಉಪಯೋಗ ಮಾಡೋದ್ರಿಂದ ಭೂಮಿ ಫಲವತ್ತತೆನೂ ಹೆಚ್ಚತಿ. ಹಾಂ ರೀ. ಆ ನಂತರ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಒಳಗೆ ಕ್ರಿಮಿ ಕೀಟನಾಶಕಗಳು ಹೆಚ್ಚಕ್ಕವು. ಹಾಂ ರೀ. ಇದರಿಂದ ಕ್ರಿಮಿ ಕೀಟನಾಶಕ ಕಡಿಮೆ ಆಕ್ಕವು ಮತ್ತು ಬೆಳೆ ಅಗದಿ ಉತ್ತಮ ರೀತಿ ಒಳಗೆ ಬರ್ತದೆ. ಇದು ಎಷ್ಟು ದಿವಸದ್ದು ಐತ್ರಿ ನೀ ಕಡ್ಲಿ? ಈಗ 18 ದಿವಸದ್ದು ಐತ್ರಿ. ಇವತ್ತಿಗೆ 18 ದಿವಸ ಐತಿ. ಇವತ್ತಿಗೆ. ಹಾಂ. ಇದಕ್ಕೆ ಯಾವ ಥರದ್ದು ಒಟ್ಟ ರಾಸಾಯನಿಕ ಯೂಸ್ ಮಾಡಿಲ್ಲ? ಇಲ್ಲ. ಹಾಂ. ರೈತ ಬಾಂಧವರೆಲ್ಲ ವೀಕ್ಷಣೆ ಮಾಡ್ಬೋದು. ಇದನ್ನು ಬೇಕಾದ್ರೆ ರೈತರು ಬಂದು ನೋಡ್ಕೊಂಡು ಹೋಗ್ಬೋದು. ಎಲ್ಲಿ ಅಂತಂದ್ರೆ ನಾವು ಬೈಲೊಂಗಲ ಬೆಳವಡಿ ರಸ್ತೆ ಒಳಗೆ ಒಳಗಡೆ ಇಲ್ಲಿ ಒಂದು ಲಾರ್ವಿನ್ ಫ್ಯಾಕ್ಟ್ರಿ ಐತಿ. ಆ ಫ್ಯಾಕ್ಟ್ರಿ ಹತ್ರನ ಈ ನಮ್ಮೆಲ್ಲ ಹೊಲಗಳದಾವು. ನನ್ನ ಹೊಲನೂ ಕೂಡ ಇದೇ ಒಂದು ಏರಿಯಾದಾಗ ಐತಿ. ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು. ಕಡ್ಲಿ ಕಲರನ್ನು ನೋಡ್ಬೋದು ನೀವು, ಮತ್ತು ಬೆಳವಣಿಗೆಯನ್ನು ನೋಡ್ಬೋದು. ಇವತ್ತಿಗೆ 18 ದಿವಸದ ಕಡ್ಲಿ. ರೈತ ಬಾಂಧವರು ಇದ್ರ ಬಗ್ಗೆ ಒಂದು ಅತ್ಯುತ್ತಮವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ವಿವಾ ಮಾರ್ಟಿನ ಕಿಸಾನ್ ಕಿಂಗು ಗ್ರೋತ್ ಡೆವಲಪರ್ನ ಹೆಚ್ಚಿನ ಪ್ರಮಾಣದಾಗ ಉಪಯೋಗ ಮಾಡ್ಬೇಕಂತ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೀವಿ. ನಮಸ್ಕಾರ ಅಣ್ಣಾರ.